ನಮಸ್ತೆ ರೈತ ಮಿತ್ರರೇ, ನೋಡ್ತಾ ಇದ್ದೀರಲ್ಲ, ಕೇವಲ ಒಂದು ಬೆಳೆಗೆ ಇಷ್ಟೊಂದು ರೋಗಗಳು ಬರೋ ಸಾಧ್ಯತೆ ಇರುವಾಗ ರೋಗ ಬರ್ದಂಗೆ ಮಾಡ್ಬೋದಾ ಅನ್ನೋದು ಆಶ್ಚರ್ಯ ಆಗ್ತದೆ ಅಲ್ವಾ. ನೋಡಿ, ಯಾವುದೇ ಒಂದು ಸಮಸ್ಯೆಗೆ ಪರಿಹಾರ ಕಂಡ್ಕೋಬೇಕು ಅಂದರೆ ಅದು ಹೇಗೆ ಬರುತ್ತೆ ಅಂತ ತಿಳ್ಕೊಬೇಕಾಗ್ತೈತಲ್ವಾ. ಸೊ ಈ ರೋಗ ಬಾರದಂಗೆ ತಡೆಗಟ್ಟಬೇಕು ನಾವು ಬೆಳೆನ ಅಂತ ಹೇಳೋದಾದರೆ ರೋಗ ಹೇಗೆ ಬರುತ್ತೆ ಅಂತ ತಿಳ್ಕೊಬೇಕಲ್ವಾ. ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ತಿಳ್ಕೊಳ್ಳೋಣ. ನೋಡಿ, ಈ ಬದಲಾದ ಸನ್ನಿವೇಶದಲ್ಲಿ ಏನು ಕ್ಲೈಮೇಟ್ ಚೇಂಜ್ ಅಂತ ಹೇಳ್ತೀವಿ, ಅತಿಯಾದ ಚಳಿ, ಅತಿಯಾದ ಬಿಸಿಲು, ಹಾಗೆಯೇ ಮಳೆಗಾಲದಲ್ಲಿ ನಿರಂತರವಾಗಿ ಮಳೆ ಬರೋದು ಅಥವಾ ಲಾಂಗ್ ಗ್ಯಾಪ್ ಕೊಡೋದು, ಈ ರೀತಿಯ ವಾತಾವರಣಗಳಲ್ಲಿ ಹಾಗೆಯೇ ನಿರಂತರವಾಗಿ ಕುಸಿತಿರ್ತಕ್ಕಂಥ ಮಣ್ಣಿನ ಫಲವತ್ತತೆ, ಹಾಗೆ ಪ್ರತಿ ಸೀಸನ್ಗೂ ಪ್ರತಿ ಹಂಗಾಮಿನಗಳು ಕೀಟಗಳು ರೋಗಗಳು ಬಾಧೆಯ ಈ ಸಂಕೀರ್ಣತೆ ಹೆಚ್ಚಾಗ್ತಿರೋ ಈ ಸಮಯದಲ್ಲಿ ರೈತರ ಪ್ರಾಥಮಿಕ ಆದ್ಯತೆ, ಮೊದಲ ಆದ್ಯತೆ ಈ ವಿವಿಧ ಬೆಳೆಗಳ ಆರೋಗ್ಯವನ್ನು ಕಾಪಾಡಿಕೊಳ್ಳೋದೇ ಆಗಿದೆ. ಇದು ಎಷ್ಟು ಕಷ್ಟ ಅಂತಿರುತ್ತಾ. ಯಾಕಂದರೆ ವೈರಿ ಎದುರಿಗಿದ್ದಾಗ ಕಾಣಿಸ್ದಾಗ ನೀವು ಫೈಟ್ ಮಾಡ್ಬೋದು ಯಾವುದೇ ಒಂದು ಕ್ಷೇತ್ರದಲ್ಲಿ. ನೋಡಿ, ಒಂದು ಉದಾಹರಣೆ, ಒಂದು ಸಣ್ಣ ಜೀವಿ, ಬರಿಗಣ್ಣಿಗೆ ಕಾಣದಂಥ ಯಕಶ್ಚಿತ್ ಸಣ್ಣ ಜೀವಿ ಒಂದು ಇಡೀ ಬೆಳೆಯನ್ನು, ತರಕಾರಿ ಆಗಿರ್ಬೋದು, ದೊಡ್ಡದು ತೆಂಗಿನ ಮರ ಆಗಿರ್ಬೋದು, ಅಡಿಕೆ ಮರ ಆಗಿರ್ಬೋದು, ಸಂಪೂರ್ಣ ಬೆಳೆಯನ್ನು ಆಹುತಿ ತಗೊಳ್ತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥದ್ದು ಈ ರೋಗಾಣುಗಳು. ಫಂಗಸ್ ಆಗಿರಲಿ, ಬ್ಯಾಕ್ಟೀರಿಯಾ ಆಗಿರಲಿ, ವೈರಸ್ ಆಗಿರಲಿ. ಸೊ ಇವು ಹೇಗೆ ಬರ್ತವೆ, ಹೇಗೆ ಹರಡ್ತವೆ ಅನ್ನೋ ಮಾಹಿತಿ ನಮಗೆ ಲಭ್ಯ ಆದರೆ ರೋಗ ಬರ್ದಂಗೆ ತಡೆಗಟ್ಟೋದಕ್ಕೆ ಸಾಧ್ಯ ಇದೆ ಅಲ್ವಾ. ನೋಡಿ, ಫಂಗಸ್ನ ಒಂದು ವಿಶೇಷತೆ ತಿಳ್ಕೊಳ್ಳೋದಾದರೆ ಇದು ಒಂದು ಯೂನಿಕ್ ಅಂತ ಹೇಳ್ಬೋದು. ಈ ಕಂಪ್ಲೀಟ್ ಈ ಕಿಂಗ್ಡಮ್ ಆಫ್ ಲೈಫ್ಸ್ ಇದೆಯಲ್ಲ, ಇದರಲ್ಲಿ ವಿಶಿಷ್ಟವಾದದ್ದು. ನೋಡಿ, ಈ ಫಂಗಸ್ಗೆ ಈ ಸಸ್ಯಗಳ ಥರ ಕ್ಲೋರೋಫಿಲ್ ಇಲ್ಲ, ಆಹಾರ ತಯಾರಿಸ್ಕೊಳ್ಳೋಕ್ಕಾಗಲ್ಲ. ಹಾಗೆ ವ್ಯಾಸ್ಕ್ಯುಲರ್ ಟಿಶ್ಯೂಸ್, ಸಾಗಾಣಿಕಾ ಅಂಗಾಂಶಗಳಿಲ್ಲ, ಅದರಲ್ಲಿ ನೀರು ಶೇಖರಣೆ ಮಾಡ್ಕೊಳ್ಳೋಕ್ಕಾಗಲ್ಲ, ನೀರು ಹರಿಯೋದಿಲ್ಲ. ಇವು ಆಹಾರಕ್ಕೆ ಪ್ರತ್ಯೇಕವಾಗಿ ಬೇರೆ ಜೀವಿಗಳೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ಅವುಗಳೊಳಗೇ ಬದುಕಬೇಕಾದ ಪರಿಸ್ಥಿತಿ ಇದೆ. ಹಾಗೆ ಸಸ್ಯಗಳಲ್ಲಿ ನೋಡಿ, ಈ ಪತ್ರ ಹರಿತಿದೆ, ಆಹಾರ ತಯಾರಿಸ್ಕೊಳ್ತಾರೆ, ವ್ಯಾಸ್ಕ್ಯುಲರ್ ಟಿಶ್ಯೂಸ್ ಇದೆ, ನೀರಿದೆ. ಹಾಗೆಯೇ ಈ ಸಸ್ಯಗಳಲ್ಲಿ ಒಂದು ಸ್ಟ್ರಾಂಗು ಡಿಫೆನ್ಸ್ ಮೆಕ್ಯಾನಿಸಮ್ ಇಲ್ಲದೆ ಇರೋದ್ರಿಂದ ಕೆಲವು ಫಂಗಸ್ಗಳು ಈ ಸಸ್ಯಗಳನ್ನು ಗುರಿ ಮಾಡಿಕೊಂಡು, ಟಾರ್ಗೆಟ್ ಮಾಡಿಕೊಂಡು ಇವುಗಳನ್ನು ಇನ್ಫೆಕ್ಟ್ ಮಾಡಿ ಇವುಗಳಿಂದ ನೀರು ಆಹಾರ ತಗೊಂಡು ಬದುಕ್ತವೆ. ಹಾಗೆ ಕೆಲವು ದುಂಡಾಣುಗಳು, ಬ್ಯಾಕ್ಟೀರಿಯಾ, ಹಾಗೆ ವೈರಸ್ಗಳು, ನೆಮಟೋಡ್ಸು ಇತ್ಯಾದಿಗಳು. ಸೊ ಹಾಗಿದ್ರೆ ಇದು ಎಲ್ಲಿಂದ ಬರ್ತದೆ, ಇದನ್ನು ಕಂಡ್ಕೋಬೇಕಾಗ್ತದಲ್ವಾ. ಇದು ನೋಡಿ, ಯಾವುದೇ ಒಂದು ಪ್ಲ್ಯಾಂಟ್ ಸಿಸ್ಟಮಲ್ಲಿ ಒಂದು ರೋಗ ಅಭಿವೃದ್ಧಿ ಆಗಬೇಕಂದ್ರೆ ಫಸ್ಟು ರೋಗಕಾರಕವಾದ ಒಂದು ಅಂಶ ಬಂದು ಸಸ್ಯದ ಮೇಲೆ ಕೂರಬೇಕಾಗ್ತದೆ. ಅದು ಇನಾಕ್ಯುಲಮ್ ಅಂತ ಕಣಿತೀವಿ, ರೋಗದ ಮೂಲನ. ಹಾಗೆ ಇದರಿಂದ ರೋಗ ಹರಡುತ್ತಲ್ಲ, ಅದನ್ನು ಇನ್ಫೆಕ್ಷನ್ ಅಂತ ಕರಿತೀವಿ. ಈ ರೋಗಾಣು ಇಡೀ ಜೀವಿ ಆಗಿರ್ಬೋದು, ರೋಗ ಹರಡ್ತಕ್ಕಂಥ ಓಲ್ ಜೀವಿ ಯೂನಿಟ್ಟು ಅಥವಾ ಅದರ ಭಾಗಗಳು ಆಗಿರ್ಬೋದು. ಉದಾಹರಣೆಗೆ ಫಂಗಸ್ನಲ್ಲಿ ಫಂಗಸ್ ಆಗಿರ್ಬೋದು, ಸ್ಪೋರ್ಸ್ ಆಗಿರ್ಬೋದು, ಮೈಸೀಲಿಯಾ ಆಗಿರ್ಬೋದು. Fungal hyphae penetrate the leaf tissue, forming an interconnected network of mycelium which absorbs nutrients, weakening the plant cells. ಕ್ಲಿರೋಶಿಯಂ ಆಗಿರ್ಬೋದು. Highly resistant to environmental changes like drought and chemical sprays, the sclerotium is a compact survival structure. ಆದರೆ ಬ್ಯಾಕ್ಟೀರಿಯಾದಲ್ಲಿ ಇಡೀ ಜೀವ, ವೈರಸ್ನಲ್ಲಿ ಇಡೀ ಒಂದು ಯೂನಿಟ್ಟು ಬ್ಯಾಕ್ಟೀರಿಯಾ ಅಥವಾ ವೈರಸ್ ರೋಗ ಹರಡ್ತದೆ. ಆದರೆ ಈ ನೆಮಟೋಡ್ಸಲ್ಲಿ ಮೊಟ್ಟೆಗಳಾಗಿರ್ಬೋದು, ಜುವೆನೈಲ್ಸ್ ಆಗಿರ್ಬೋದು, ಅಡಲ್ಟ್ಸ್ ಆಗಿರ್ಬೋದು, ಇವೆಲ್ಲವೂ ರೋಗ ಹರಡುವ ಸಾಮರ್ಥ್ಯ ಹೊಂದಿದ್ದಾವೆ. ಸೊ ನೋಡಿ, ಈ ಸೀಸನ್ನಲ್ಲಿ ಏನೋ ಒಂದು ಬೆಳೆ ಇಟ್ಟಿರ್ತೀವಿ, ಏನೋ ಒಂದು ರೋಗ ಇರ್ತದೆ. ಆ ರೋಗಾಣು ಅಂಶ ಹಾಗೇ ಉಳ್ಕೊಂಡಿದ್ದು ಮುಂದಿನ ಹಂಗಾಮಿನಲ್ಲಿ ಬೆಳೆ ಇಟ್ಟಾಗ ಅಲ್ಲಿ ಮತ್ತೆ ರೋಗವನ್ನು ಉಂಟು ಮಾಡ್ತದೆ. ಇದನ್ನು ನಾವು ಪ್ರೈಮರಿ ಇನಾಕ್ಯುಲಮ್ ಅಂತ ಕರಿತೀವಿ, ಪ್ರಾಥಮಿಕ ರೋಗದ ಮೂಲ. ಇದರಿಂದ ಹರಡ ಇನ್ಫೆಕ್ಷನ್ನು, ಸೋಂಕೇನಿದೆ ಪ್ರೈಮರಿ ಇನ್ಫೆಕ್ಷನ್. ಒಂದು ಸರಿ ಪ್ರೈಮರಿ ಇನ್ಫೆಕ್ಷನ್ ಉಂಟಾದ ಮೇಲೆ ಅದರಿಂದ ರೋಗಾಣುಗಳ ಅಭಿವೃದ್ಧಿ ಆಗ್ತಾ ಹೋಗ್ತವೆ. ಇದು ಸೆಕೆಂಡ್ರಿ ಇನಾಕ್ಯುಲಮ್, ಸೆಕೆಂಡ್ರಿ ಇನ್ಫೆಕ್ಷನ್ ಅಂತ ಹೇಳ್ತಾ ಹೋಗ್ಬೋದು. ಸೊ ಈ ಥರ ಹರಡ್ತದಲ್ಲ, ಇದು ಎಲ್ಲಿಂದ ಬರ್ತದೆ ರೋಗಾಣುಗಳು, ಅದನ್ನು ತಿಳ್ಕೊಳ್ಳೋದು ಬಹಳನೇ ಮುಖ್ಯ ಅಲ್ವಾ. ನೋಡಿ, ಸೋರ್ಸ್ ಎಲ್ಲಿರ್ತದೆ, ನೀವು ಬೆಳೆ ಬೆಳೀತಾ ಇರ್ತಿರ್ತಲ್ಲ ಆ ಮಣ್ಣಿನಲ್ಲಿರಬಹುದು,
ಹಾಗೆ ಮಣ್ಣಿನಲ್ಲಿ ಉಳ್ಕೊಂಡಿರ್ತಕ್ಕಂಥ ಪ್ಲ್ಯಾಂಟ್ ಡೆಬ್ರಿಸ್, ಕಳೆದ ಹಂಗಾಮಿನಲ್ಲಿ ಬೆಳೆದಿರ್ತೀರ, ಎಲೆ ಒಣಗು ಉದುರೋಗಿರ್ತದೆ, ಕಡ್ಡಿಗಳು ಉದುರೋಗಿರ್ತದೆ, ಅದಾಗಿರ್ಬೋದು. ಹಾಗೆ ನೀವು ಬಿತ್ತನೆಗೆ ಬಳಸ್ತಕ್ಕಂಥ ಬೀಜಗಳಾಗಿರ್ಬೋದು, ಪ್ಲ್ಯಾಂಟಿಂಗ್ ಸಸ್ಯಗಳಾಗಿರ್ಬೋದು, ಗಡ್ಡೆಗಳಾಗಿರ್ಬೋದು, ಪ್ಲ್ಯಾಂಟಿಂಗ್ ಮೆಟೀರಿಯಲ್ ಕಟ್ಟಿಂಗ್ಸ್ ಆಗಿರ್ಬೋದು, ಇವುಗಳಿಂದಲೂ ಹರಡ ಸಾಧ್ಯ ಇರ್ತದೆ. ಹಾಗೆ ಪಕ್ಕದ ತೋಟ ಅಥವಾ ದೂರದಲ್ಲಿರೋ ಯಾವುದೋ ತೋಟದಿಂದಲೂ ಇನ್ಫೆಕ್ಷನ್ ಬರೋದಕ್ಕೆ ಸಾಧ್ಯ ಇರ್ತದೆ. ಕೆಲವು ಸಂದರ್ಭಗಳಲ್ಲಿ ಈಗ ವಿಶೇಷವಾಗಿ ವಾರ್ಷಿಕ ಬೆಳೆಗಳಲ್ಲಿ ಅವುಗಳ ಕಾಂಡಗಳ ಮೇಲೆ, ಬ್ರ್ಯಾಂಚಸ್ ಮೇಲೆ ಎಲ್ಲ ರೋಗದ ಮೂಲಗಳು ಹಾಗೆ ಉಳ್ಕೊಂಡಿರ್ತವೆ. ಇನ್ನು ಕೆಲವು ವಿಶೇಷವಾಗಿ ಬ್ಯಾಕ್ಟೀರಿಯಾಗಳು, ಕೆಲವು ಫಂಗಸ್ಸು, ಕೆಲವು ಬ್ಯಾಕ್ಟೀರಿಯಾ ಮತ್ತು ವೈರಸ್, ಕೆಲವು ಬ್ಯಾಕ್ಟೀರಿಯಾ ಮತ್ತು ವೈರಸ್ಸು ಫಂಗಸ್ ಅಲ್ಲ. ಅವು ಸಸ್ಯದ ಮೇಲ್ಭಾಗದಲ್ಲಿ ರೋಗಾಣುಗಳು ಕಾಣಿಸ್ಕೊಳ್ಳೋದೆಲ್ಲ ಸಸ್ಯದ ಒಳಗಡೆ ಅಲ್ಲೇ ಅಭಿವೃದ್ಧಿ ಆಗ್ತಾ ಇರ್ತವೆ. ಆ ಅಭಿವೃದ್ಧಿ ಆಗಿರ್ತಕ್ಕಂಥದ್ದು ಇಡೀ ಸಸ್ಯವನ್ನು ಇನ್ಫೆಕ್ಟ್ ಮಾಡ್ತಾ ಹೋಗ್ತವೆ. ಇವು ಕೆಲವು ವಾಹಕಗಳ ಮುಖಾಂತರ ಇನ್ಫೆಕ್ಷನ್ ಆಗಿರೋ ಗಿಡದಿಂದ ಇನ್ನೊಂದು ಗಿಡಕ್ಕೆ ಹರಡ್ತಾ ಹೋಗ್ತದೆ. ವಾಹಕಗಳಂದರೆ ಮುಖ್ಯವಾಗಿ ಇಲ್ಲಿ ಕೀಟಗಳು, ನಾವು ವೆಕ್ಟಾರ್ಸ್ ಅಂತ ಕರಿತೀವಿ. ಈ ರೀತಿ ಹರಡುವ ರೋಗಗಳು ಬಹಳ ತೀವ್ರವಾಗಿ ಹರಡ್ತವೆ, ಬಹಳ ಫಾಸ್ಟಾಗಿ ಹರಡ್ತವೆ. ಹಾಗೆಯೇ ಇದರಿಂದ ಉಂಟಾಗೋ ನಷ್ಟನೂ ಜಾಸ್ತಿ ಇರ್ತದೆ. ಆಮೇಲೆ ಈ ಪ್ರೈಮರಿ ಇನಾಕ್ಯುಲಮ್ ಅಂತ ಹೇಳಿದ್ನಲ್ಲ, ಪ್ರಾಥಮಿಕ ಸೋರ್ಸು, ಇದು ಬೆಳೆಗೆ ಎಷ್ಟು ಹತ್ತಿರದಲ್ಲಿರ್ತದೆ, ಎಷ್ಟು ಹೆಚ್ಚಿನ ಪ್ರಮಾಣದಲ್ಲಿರ್ತದೆ, ಅಷ್ಟು ಈಗಿನ ಬೆಳೆಗಳಿಗೆ ಕಾಡುವ ರೋಗದ ತೀವ್ರತೆ, ಅದು ಉಂಟು ಮಾಡುವ ನಷ್ಟ ಜಾಸ್ತಿ ಇರ್ತದೆ. ಸೊ ಸೋರ್ಸ್ ಆಫ್ ಇನಾಕ್ಯುಲಮ್ ತಿಳ್ಕೊಂಡ್ವಿ, ಯಾವುದ್ರ ಮುಖಾಂತರ ಬರ್ಬೋದು ಹೇಗೆ ಅಂತ. ಸೊ ಇದು ಎಲ್ಲಿಂದ ಬರ್ತದೆ, ಹೇಗೆ ಬರ್ತದೆ ಅಂತ ಗೊತ್ತಾದ ಮೇಲೆ ಇದು ಸಸ್ಯನ ಹೇಗೆ ಎಂಟ್ರಾಗ್ತದೆ ನೋಡಿ. 3 ವಿಧದಲ್ಲಿ ಎಂಟ್ರಾಗ್ತದೆ. ಒಂದು ಡೈರೆಕ್ಟು ಪೆನೆಟ್ರೇಷನ್, ಇನ್ನೊಂದು ಸಸ್ಯಗಳಲ್ಲಿ ಉಂಟಾಗಿರೋ ಗಾಯಗಳ ಮುಖಾಂತರ, ಇನ್ನೊಂದು ಮೂರನೇದು ಸಸ್ಯಗಳಲ್ಲಿ ಕೆಲವು ನ್ಯಾಚುರಲ್ ಓಪನಿಂಗ್ಸ್ ಇರುತ್ತೆ, ಅವುಗಳ ಮುಖಾಂತರ. ಇದರಲ್ಲಿ ನೋಡಿ, ಈ 3 ಫಂಗಸ್ಸನ್ನು ಉದಾಹರಣೆ ತಗೊಳ್ಳೋದಾದರೆ, ಈ 3ರಲ್ಲಿ ಕೆಲವು ಫಂಗಸ್ಸು ಯಾವುದೋ ಒಂದು ವಿಧಾನದಲ್ಲಿ ಎಂಟ್ರಿ ಆಗ್ಬೋದು, ಇನ್ನು ಕೆಲವು ಫಂಗಸ್ಗಳು ಒಂದಕ್ಕಿಂತ ಹೆಚ್ಚಿನ ರೂಪದಲ್ಲಿ ಸಸ್ಯಗಳೊಳಕ್ಕೆ ಪ್ರವೇಶ ಪಡ್ಕೋಬೋದು. ಬ್ಯಾಕ್ಟೀರಿಯಾಗಳು ಗಾಯಗಳ ಮುಖಾಂತರ ಮಾತ್ರ ಎಂಟ್ರಿ ತಗೊಳ್ಳೋ ಸಾಧ್ಯತೆ ಇದೆ. ವೈರಸ್ಸು ಅಷ್ಟೇ, ಗಾಯಗಳ ಮುಖಾಂತರ ಮಾತ್ರ ಎಂಟ್ರಿ ತಗೊಳ್ಳೋ ಸಾಧ್ಯತೆ ಇರ್ತದೆ. ಸೊ ಇದು ಪ್ಲ್ಯಾಂಟ್ ಸರ್ಫೇಸ್ಗೆ ಬಂದು ಕೂತ್ಕೊಂಡಾದ ಮೇಲೆ ಈ ಥರ ಎಂಟ್ರಿ ತಗೊಳ್ತದಲ್ಲ, ಇದು ಡೈರೆಕ್ಟ್ ಪೆನೆಟ್ರೇಷನ್ ಕೆಪಾಸಿಟಿ ಇರ್ತಕ್ಕಂಥದ್ದು ಬ್ಯಾಕ್ಟೀರಿಯಾ, ಹಾಗೆ ವೈರಸ್ ಅಂತ ಹೇಳಿದ್ನಲ್ಲ. ಕೆಲವು ಗಾಯಗಳು ಮತ್ತು ನ್ಯಾಚುರಲ್ ಓಪನಿಂಗ್ಸ್, ಅವು ಯಾವುವು ನೋಡೋಣ. ಈ ಬ್ಯಾಕ್ಟೀರಿಯಾಗಳು ಗಾಯಗಳ ಮುಖಾಂತರ ಎಂಟ್ರಿ ಆಗ್ತದೆ. ಅಪರೂಪಕ್ಕೆ ಆಗೊಮ್ಮೆ ಈಗೊಮ್ಮೆ ನ್ಯಾಚುರಲ್ ಓಪನಿಂಗ್ಸ, ಬಟ್ ನೇರವಾಗಿ ಪ್ಲ್ಯಾಂಟ್ ಟಿಶ್ಯೂಸ್ನ ಅವು ಪೆನೆಟ್ರೇಟ್ ಮಾಡ್ಕೊಂಡು ಹೋಗುವ ಸಾಧ್ಯತೆ ಕಡಿಮೆ. ಈ ವೈರಸ್ಗಳು ಗಾಯಗಳ ಮುಖಾಂತರ ಮಾತ್ರ ಹರಡ್ತಕ್ಕಂಥದ್ದು. ಯಾವ ರೀತಿ ಈ ಗಾಯಗಳುಂಟಾಗ್ತದೆ, ವೂಂಡ್ಸ್ ಹೇಗೆ ಉಂಟಾಗ್ತದೆ? ಈಗ ರಸಾಯನ ಕೀಟಗಳು ಬಂದು ಚುಚ್ಚಿ ರಸಾಯನಗಳ ಗಾಯ ಮಾಡ್ತದೆ, ಅವಾಗ ಉಂಟಾಗ್ತದೆ. ಹಾಗೆಯೇ ಫಿಸಿಕಲ್ ಡ್ಯಾಮೇಜಿಂದ ಯಾವುದೋ ದನ ನುಗ್ತು ಅಲ್ಲಿ ಪ್ರಾಣಿಗಳ ಮುಖಾಂತರ ಅದು ಕಚ್ಚಿ ತಿಂದಾಗ ಆಗಿರ್ಬೋದು, ಅಥವಾ ಎಲೆ ತಿನ್ನೋ ಹುಳ ಕಚ್ಚಿದಾಗಿರ್ಬೋದು, ಅಥವಾ ಗಾಳಿಗೆ ಹೊಡೆದಾಡ್ತಾ ಇರ್ತದಲ್ಲ, ಬಿರುಗಾಳಿ ಬಂದಾಗ ಎಲೆಗಳು ಹರಿದು ಹೋಗ್ತಾ ಇರ್ತದೆ ನೋಡಿ, ಆವಾಗ ಉಂಟಾಗ್ತಕ್ಕಂಥ ಗಾಯ. ಮಳೆ ಬಂದಾಗ ಆಲಿಕಲ್ಲು ಬಿದ್ದಾಗ, ಹಾಗೆ ಆಮೇಲೆ ಫಿಸಿಕಲ್ ನಾವು ಆಪ್ರೇಷನ್ಸ್, ಕಲ್ಚರಲ್ ಆಪ್ರೇಷನ್ಸ್ ಮಾಡ್ತಾ ಇರುವಾಗ, ಕೆಲಸ ಮಾಡುವಾಗ, ಈಗೇನೋ ಅಂತರ್ ಬೇಸಾಯ ಮಾಡ್ತಿರ್ತೀವಿ, ಆವಾಗ ತಗಲ್ತಾ ಇರ್ತದೆ. ಹಾಗೆ ದಾರ ಕಟ್ಟಕ್ಕೆ ಸ್ಟೇಕಿಂಗ್ ಮಾಡೋಕ್ಕೆ ಹೋಗ್ತೀವಿ, ಆವಾಗ ಉಂಟಾಗ್ತಾ ಇರ್ತದೆ. ಪೈರು ನಾಟಿ ಮಾಡಬೇಕಾದ್ರೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇರ್ತದೆ. ಹಾಗೆ ಹಣ್ಣು ಬಂದಮೇಲೆ ಕಟಾವಾಗ ಸ್ಟಾರ್ಟ್ ಮಾಡ್ತೀವಿ, ಆವಾಗ ಗಾಯಗಳಾಗೋಕ್ಕೆ ಚಾನ್ಸಸ್ ಇರ್ತದೆ. ಈ ರೀತಿ ಗಾಯ ಉಂಟಾಗ್ತದೆ. ನ್ಯಾಚುರಲ್ ಓಪನಿಂಗ್ಸ್ ಯಾವುದು ಈ ರೋಗಾಣುಗಳು ಎಂಟ್ರಿ ಆಗ್ತಕ್ಕಂಥದ್ದು? ಒಂದು ಸ್ಟೊಮ್ಯಾಟೊ, ಎಲೆಗಳ ಕೆಳಭಾಗದಲ್ಲಿರ್ತಕ್ಕಂಥದ್ದು. ಇನ್ನೊಂದು ಹೈಡಥೋಟ್ಸ್ ಅಂತ, ಎಲೆಗಳ ಅಂಚುಗಳಲ್ಲಿರ್ತದೆ, ತುದಿನಲ್ಲಿರ್ತದೆ, ಇದು ಹೈಡಥೋಟ್ಸ್. ಇನ್ನೊಂದು ಲೆಂಟಿಸೆಲ್ಸ್ ಅಂತ ಇರ್ತದೆ. ಲೆಂಟಿಸೆಲ್ಸ್ ಅಂದರೆ ಈ ಕಾಂಡದ ಮೇಲೆ, ಕಾಯಿಗಳ ಮೇಲೆ, ಹಣ್ಣುಗಳ ಮೇಲೆ ಸಣ್ಣ ಸಣ್ಣ ರಂಧ್ರಗಳಿರ್ತದೆ. ಅಲ್ಲೇನಿರ್ತದೆ, ಸೆಲ್ಸ್ ಲೂಸ್ಲಿ ಕನೆಕ್ಟೆಡ್. ಈಗ ನಾನು ಹಲವಾರು ವೀಡಿಯೋಗಳಲ್ಲಿ ಹೇಳಿದ್ದೀನಿ, ಏನು ಬ್ರಿಕ್ ಇಟ್ಟಿಗೆನಲ್ಲಿ ಗೋಡೆ ಹೆಂಗೆ ಕಟ್ತೀವಿ ಹಂಗೆ ಸೆಲ್ಲುಗಳು ಜೋಡಣೆಯಿಂದ ಟಿಶ್ಯೂಸು ಪ್ಲ್ಯಾಂಟ್ ಎಲ್ಲ ಮೇಕಪ್ ಆಗಿರ್ತಕ್ಕಂಥದ್ದು. ಆ ರೀತಿ ಲೂಸ್ಲಿ ಕನೆಕ್ಟೆಡ್ ಸೆಲ್ಸ್ ಮಧ್ಯೆ ಗ್ಯಾಪ್ ಇರ್ತದೆ. ಕಾಂಡಗಳಲ್ಲೋ ಕಾಯಿಗಳ ಹಣ್ಣುಗಳು, ಅವನ್ನ ಲೆಂಟಿಸೆಲ್ಸ್ ಅಂತೀವಿ. ಇದ್ರ ಮುಖಾಂತರ ರೋಗಾಣುಗಳು ಎಂಟ್ರಿ ಆಗ್ತದೆ. ಈಗ ನಮಗೆ ಗೊತ್ತಾಯ್ತಲ್ವಾ ರೋಗದ ಮೂಲ ಎಲ್ಲಿದೆ, ಹೇಗೆ ಸೀಸನ್ನಿಂದ ಸೀಸನ್ಗೆ ಬರ್ತಾ ಇದೆ, ಹೇಗೆ ಇವು ಒಂದೊಂದು ಸರಿ ಪ್ಯಾಸಿವ್ ಆಗಿ
ಗಾಳಿ ಮುಖಾಂತರನೂ ಹರಡ್ತವೆ ಈ ರೋಗಾಣುಗಳು. ನಮ್ಮ ಪಕ್ಕದ ಪ್ಲಾಟು ಅಥವಾ ದೂರದ ಪ್ಲಾಟು ಅಂತ ಹೇಳಿದ್ನಲ್ಲ, ಹಾಗೆ ಗಾಳಿಯಿಂದ ಬರ್ತಕ್ಕಂಥ ಮಳೆ ಹನಿಗಳು ನೀರು ಇರ್ತದಲ್ಲ, ಅದ್ರ ಮುಖಾಂತರನೂ ಹರಡೋ ಸಾಧ್ಯತೆ ಇರ್ತದೆ. ಇವೆಲ್ಲ ಗೊತ್ತಿರೋದ್ರಿಂದ ತಡೆಗಟ್ಟೋದು ಸುಲಭ ಅಲ್ವಾ. ಈಗ ಮಣ್ಣಲ್ಲಿ ಇರ್ತದೆ, ಪ್ಲ್ಯಾಂಟ್ ಡೆಬ್ರಿಸಲ್ಲಿ ಮಣ್ಣಲ್ಲಿ ಅಂತ ಹೇಳಿದ್ನಲ್ಲ, ಅದಕ್ಕೆ ಮಣ್ಣನ್ನು ರೋಗರಹಿತವಾಗಿ ಮಾಡೋದಕ್ಕೆ ಸಾಧ್ಯತೆ ಇದೆಯಲ್ಲ. ಸೋಲರೈಸೇಷನ್ ಮಾಡೋದು, ಬಿಸಿಲಿಗೆ ಒಣಗೋ ರೀತಿ ಮಾಡೋದು, ಬೆಡ್ ಪ್ರಿಪ್ರೇಷನ್ ಮಾಡಿದ್ಮೇಲೆ ನಾನು ಹಲವಾರು ವೀಡಿಯೋಗಳಲ್ಲಿ ಹೇಳಿದ್ದೀನಿ. ಈಗ ನನ್ನ ಹತ್ರ ಬರೋ ರೈತರಿಗೆ ಅದನ್ನೇ ಮಾಡ್ತಿರೋದು. ರಾಸಾಯನಿಕ ಗೊಬ್ಬರಗಳನ್ನು ಬಳಸದೆ ಬೆಡ್ಗೆ ಈ ಬಯೋಪೆಸ್ಟಿಸೈಡ್ಸ್, ಜೈವಿಕ ಶಿಲೀಂಧ್ರನಾಶಕಗಳು, ಟ್ರೈಕೋಡರ್ಮಾ, ಸೂಡೋಮೋನಾಸ್ ಇವುಗಳನ್ನು ಬಳಸಿ ಏನು ಕಳೆದ ಹಂಗಾಮಿನಿಂದ ಉಳ್ಕೊಂಡು ಬಂದಿರುತ್ತೆ ರೋಗಾಣುಗಳು, ಅವುಗಳನ್ನ ನಾಶಪಡಿಸೋದಕ್ಕೆ ಸಾಧ್ಯ ಇದೆ. ಇನ್ನು ಗಾಳಿಯಿಂದ ಬರ್ತಕ್ಕಂಥದ್ದನ್ನು ತಡೆಗಟ್ಟೋಕ್ಕೆ ಬ್ಯಾರಿಯರ್ ಆಗಿ ನಾನು ಅನೇಕ ವೀಡಿಯೋಗಳಲ್ಲಿ ಹೇಳಿದ್ದೀನಿ. ಮುಸ್ಕಿನ ಜೋಳ ಆಗ್ತಕ್ಕಂಥದ್ದು, ಗಾಳಿಯಿಂದ ಬರೋ ರೋಗಾಣುಗಳಿಗೆ ತಡೆ ಒಡ್ತಕ್ಕಂಥದ್ದು. ಈ ರೀತಿ ನಾವು ಮಾರ್ಪಾಟುಗಳು ಮಾಡ್ಕೊಳ್ತಾ ಹೋದರೆ ರೋಗ ಬರುವ ಸಾಧ್ಯತೆಗಳನ್ನು ಕಡಿಮೆ ಮಾಡ್ತಾ ಹೋಗ್ಬೋದು. ಇದು ನಾನು ಹಿಂಗೆ ಹೇಳಿದ ತಕ್ಷಣ, ಇದೆಲ್ಲ ಅಳವಡಿದ ತಕ್ಷಣ ಒಂದೇ ಸರಿ ರೋಗ ಝೀರೋ ಆಗುತ್ತೆ ಅಂತಲ್ಲ. ಈ ರೀತಿ ಕ್ರಮಗಳನ್ನು ಕೈಗೊಳ್ತಾ ಬಂದಾಗ ನಾವು ಮಣ್ಣಿನ ಫಲವತ್ತತೆಯನ್ನು ಜಾಸ್ತಿ ಮಾಡ್ತಾ ಸ್ಪ್ರೇ ಮಾಡೋ ಕೆಮಿಕಲ್ಸನ್ನು ಕಡಿಮೆ ಮಾಡ್ತಾ ಬಂದಾಗ ಕೆಲವಾರು ವರ್ಷಗಳಲ್ಲಿ ನಾವು ಈ ರಾಸಾಯನಿಕಗಳ ಬಳಕೆ ಕಡಿಮೆ ಮಾಡ್ಬೋದು, ರೋಗ ತೀವ್ರತೆ ಕಡಿಮೆ ಮಾಡ್ಬೋದು. ಸಾಧ್ಯತೆ ಅಂತೂ ಇದೆ, ಆದರೆ ಬದ್ಧತೆ ಬೇಕಾಗಿದೆ ಸ್ನೇಹಿತರೆ. ಸೊ ಇದು ಇಂಥ ಉಪಯುಕ್ತವಾದ ಮಾಹಿತಿ. ದಯವಿಟ್ಟು ನಿಮಗೆ ಎಲ್ಲೂ ನೀವು ಯೂಟ್ಯೂಬಲ್ಲಿ ಹುಡುಕಿದಾಗ ಈ ಥರ ಮಾಹಿತಿಗಳು ಸಿಗೋದಿಲ್ಲ. ಈ ಜ್ಞಾನನ ಪ್ರತಿ ರೈತರಿಗೂ ಅವಶ್ಯಕತೆ ಇರೋದ್ರಿಂದ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಹಾಗೆ ಯಾರಾದರೂ ಮೊದಲನೇ ಬಾರಿಗೆ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತೀನಿ. ಮುಂದಿನ ವೀಡಿಯೋಗಳಲ್ಲಿ ಈಗ ನಾನು ರೋಗ ಹರಡುವ ಮೂಲ ಹೇಗೆ ಅಂತ ಹೇಳ್ತಾ ಇದ್ದೀನಿ, ಇನ್ನೂ ತುಂಬ ವಿಜ್ಞಾನ ಇದೆ. ಒಂದು ಸರಿ ಸಸ್ಯದೊಳಕ್ಕೆ ರೋಗಾಣು ಹೋದ್ಮೇಲೆ ಅಲ್ಲಿ ಸಸ್ಯನ ಹೇಗೆ ನಾಶ ಮಾಡುತ್ತೆ, ನಾವು ಅದನ್ನು ಹೇಗೆ ತಡೆಗಟ್ಟಬಹುದು ಅನ್ನೋ ಮಾಹಿತಿ ಮುಂದಿನ ವೀಡಿಯೋಗಳಲ್ಲಿ ಕೊಡ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ವೆರಿ ಮಚ್. ಬಾಯ್.